ತನನ ದರರ ನನ್ನ ದೇವ್ರ ಬಗ್ಗೆ ಬರೆದಿರುವಂತಹ ಗ್ರಂಥ ದೇವ್ರ ಮಗ ಏನು ಮಾತಾಡ್ತಾರೆ ಅದರ ಆ ಒಂದು ವಿಶೇಷ ನಿಜವೂ ನಮಗೆ ಖುಷಿ ಅನಿಸುತ್ತೆ. ಈ ಮುಖ್ಯವಾಗಿ ಈ ಗ್ರಂಥ ಬರೆಯೋದಕ್ಕೆ ಇವ್ರಿಗೆ ಏನು ಅವಲಕ್ಷಿತ, ಯಾಕೆಂದರೆ ವಾಲ್ಮೀಕಿಯವ್ರಿಗೆ ರಾಮಾಯಣ ಮಾಡಬೇಕು ಅಂದಾಗ ಏನಾದರೂ ಒಂದು ಪ್ರಸಂಗ ಆಗಿತ್ತು, ಹಾಗೆ ಮಹಾಭಾರತಕ್ಕೂ ಒಂದು ಪ್ರಸಂಗ ಆಗಿತ್ತು. ಯಾವ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಒಂದು ಗ್ರಂಥ ರಚನೆ ಮಾಡೋದಕ್ಕೆ ಈ ಕರ್ತೃ ಪುನೀತ್ ರಾಜ್ಕುಮಾರ್ ಅವರು ಅಂದ್ಕೊಂಡಿದ್ರು ಕೇಳೋಣ. ನಮಸ್ಕಾರ ಪುನೀತ್ ರಾಜ್ಕುಮಾರ್. ಮೊದಲನೇದಾಗಿ ಪುಸ್ತಕ ನಮಗೆ ಬರೀಬೇಕು ಅಂತ ಅನಿಸಿದೊಂದು 10 ವರ್ಷದಿಂದ ತಂದೆಯವರು ಇರಬೇಕಾದನ್ನೇ ಪುಸ್ತಕ ಮಾಡಬೇಕು ಅಂತ ಒಂದು ಕನಸಿತ್ತು. ಅದು ಆ ಟೈಮಲ್ಲಿ ಯಾಕೆ ಮನಸ್ಸಾಗಲಿಲ್ಲ. ಅದು ಇವತ್ತು ಮೂಡಿ ಬಂದಿದೆ. ಒಂದು 3 ವರ್ಷದಿಂದ ನಿರೀಕ್ಷೆ ಇತ್ತು. ಸಾಕಷ್ಟು ಸಲ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ಎಲ್ಲರೂ ಕೇಳೋರು ಯಾವಾಗ ಪುಸ್ತಕ ಬಿಡುಗಡೆ ಅಂತ. ನಮಗೆ ಯಾಕೋ ಕಲೆಕ್ಟಾಗಿ ಕಾಲ ಕೂಡ ಬಂದಿರಲಿಲ್ಲ. ಅದು ಇವತ್ತು ಬಂತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾಕೆ ಈ ಪುಸ್ತಕ ಬರೀಬೇಕು ಅಂತ ಅನ್ನಿಸ್ತು ಅಂದರೆ, ಬಂದು ಇಂಗ್ಲೀಷಲ್ಲಿ ಮೊದಲನೇದಾಗಿ ನಾವು ಅಂದ್ಕೊಂಡಿದ್ದೆ ಈ ಪುಸ್ತಕ ಬರಬೇಕು ಅಂತ. ಯಾಕಂದರೆ ಅಫ್ಕೋರ್ಸ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಫ್ಕೋರ್ಸ್ ಅಪ್ಪಾಜಿ ಅಂತ ನಾವು ಕರೆಯೋದು, ಆದರೂ ಇಂಟರ್ವ್ಯೂಲಿ ರಾಜ್ಕುಮಾರ್ ಅಂತಲೇ ಹೇಳ್ತೀನಿ. ನಾನು ಒಬ್ಬ ಅಭಿಮಾನಿಯಾಗಿ ಮಾತಾಡ್ತೀನಿ. ತಂದೆಯವ್ರ ಬಗ್ಗೆ ಎಲ್ಲೇ ದೊಡ್ಡ ಪುಸ್ತಕದ ಅಂಗಡಿಗಳಾಗಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಚೆನ್ನೈಯಲ್ಲಿರ್ಬೋದು, ಹೈದರಾಬಾದಲ್ಲಿರ್ಬೋದು, ಮುಂಬೈಯಲ್ಲಿರ್ಬೋದು, ಅಥವಾ ನಾವು ಮೂವ್ ಮಾಡುವಂಥ ಏರ್ಪೋರ್ಟ್ಗಳಲ್ಲಿರ್ಬೋದು, ಎಲ್ಲ ಕಡೆಯೂ ಒಂದು ಹೈ ಕ್ವಾಲಿಟಿ ಕಾಫಿ ಟೇಬಲ್ ಬುಕ್ ಕಾಣಿಸ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ನಾನು ಸುಮಾರು ಜನರ ಜೊತೆ ಡಿಸ್ಕಸ್ ಮಾಡಿದ್ದೆ. ನಾನು ಬುಕ್ ಮಾಡಬೇಕು ಅಂತ ನನಗೆ ಅನಿಸಿದೆ ಯಾವಾಗಂದರೆ, ನಾನು ನನ್ನ ಫ್ರೆಂಡ್ ಪ್ರಕೃತಿ ಅವ್ರು ಕೂತ್ಕೊಂಡು ಮಾತಾಡ್ತಿದ್ದಾಗ, ಸೊ ಟ್ರೈ ಮಾಡೋಣ, ಯಾಕೆ ಮಾಡ್ಬೋದು ಒಂದು ಒಳ್ಳೆ ಹೈ ಕ್ವಾಲಿಟಿ ಬುಕ್ಕು, ಏನು ಪ್ರೈಸ್ ಬರ್ಬೋದು, ಎಷ್ಟು ರೇಟ್ ಆಗ್ಬೋದು. ಅಫ್ಕೋರ್ಸ್ ಇದು ನಾವು ಅಂದ್ಕೊಂಡಾಗಲೇ ನಾವು ಒಂದು ಪ್ರಾಫಿಟ್ಗಾಗಲಿ ಇದರಿಂದ ಹಣ ಗಳಿಸ್ಬೇಕು ಅಂತ ಮಾಡಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹೆಸರು ಗಳಿಸ್ಬೇಕು ಅಂತ ಇನ್ನೊಂದೇನಾದರೂ ಈ ಪುಸ್ತಕ ಎಲ್ಲ ಕಡೆಯೂ ಕಾಣಬೇಕು, ಒಂದು ದೊಡ್ಡ ಹೈ ಕ್ವಾಲಿಟಿ ಬುಕ್ ಆಗಬೇಕು ಅಂತ. ಸೊ ಇದಿಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸ ಶುರು ಮಾಡಿದ್ವಿ. ಯಾವ ರೀತಿ ಸಕ್ಸಸ್ ಆಗಿದ್ದೀವಿ ಅಂತ ಗೊತ್ತಿಲ್ಲ, ಆದರೆ ಕ್ವಾಲಿಟಿಯಲ್ಲಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದು ಎಲ್ಲ ಕಡೆಯೂ ಸಿಗಬೇಕು. ಜೊತೆಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮಾಡ್ತಾನೆ ಹಾಗೆ ಅಂದ್ಕೊಂಡಿಲ್ಲ, ಕನ್ನಡದಲ್ಲಿ ಶುರು ಮಾಡ್ಬೋಣ. ಕನ್ನಡದಲ್ಲಿ ಇಲ್ಲಿ ಒಂದು ಕಲೆಕ್ಟರ್ ರೈಟ್ ಅಂತಾರೆ ಇಲ್ಲಿ. ನಂತರ ಒಂದು 3 ವರ್ಷದಿಂದ ಬುಕ್ ಲಾಂಚ್ ಮಾಡಬೇಕು ಅಂದ್ಕೊಂಡಾಗ, ಇದರಲ್ಲಿ ಬರುವಂಥ ಹಣ ಪ್ರಾಫಿಟ್ ಅಲ್ಲ, ಇನ್ಕ್ಲೂಡಿಂಗ್ ವಾಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಆನ್ ದ ಬುಕ್, ಎಲ್ಲನೂ ಸೇರಿ ಈ ಹಣನ ಯಾವುದಾದ್ರೂ ಒಂದು ಒಳ್ಳೆ ಕಾಸ್ಗೆ ನಾವು ಉಪಯೋಗಿಸ್ಬೇಕು. ನಾನು ಅದಕ್ಕೆ ಹೇಳ್ತೀನಿ, ಇದನ್ನು ಒಂದು ಸೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕರ್ತವ್ಯ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಕಡೆ ಅನ್ನಿಸ್ತು, ಒಂದು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡಿದಾಗ ಯಾಕೆ ಇದನ್ನು ಇಷ್ಟನ್ನು ಎಜುಕೇಷನ್ ಯೂಸ್ ಮಾಡಬಾರ್ದು ಅಂತ. ಸೊ ಓಕೆ, ಎಷ್ಟು ಕರೆಕ್ಟ್ ಆಗುತ್ತೆ ಆಗಲಿ, ಇದು ಇಷ್ಟನ್ನು ಒಂದು ಒಳ್ಳೆ ಕಾಸ್ಗೆ ಯಾವ ರೀತಿ ಯೂಸ್ ಮಾಡೋದು ಎಜುಕೇಷನ್ಗೆ ಅಂತ ಇನ್ನು ಮೀಟಿಂಗ್ ನಡೆಸ್ತಾ ಇದ್ದೀವಿ. ಸೊ ಇದಿಷ್ಟು ಸೇರಿ ಮಾಡೋದಂಥ ಬುಕ್ಕಿದೆ. ನನ್ನ ದೇವರಿದ್ದಾಗ ಶಕ್ತಿಧಾಮ ಅನ್ನೋ ಒಂದು ಸಂಸ್ಥೆ ಬಹುಶಃ ಹಿರಿಯರಿಗೆ ಅಮ್ಮವರಾಗಿರ್ಬೋದು, ದೇವರಾಗಿರ್ಬೋದು ಮಾಡಿದ್ದು. ನೀವೀಗ ಎಲ್ರಿಗೂ ಅಷ್ಟೇ ಅನ್ಕೋತಾ ಇದ್ದಿದ್ದು, ಯಾಕೆಂದರೆ ಅಪ್ಪಾಜಿ ಹೇಳ್ತಾ ಇದ್ದಿದ್ದು ಯಾವತ್ತೂ ಅಷ್ಟೇ ತಿಳುವಳಿಕೆಯಿಂದ ಬುದ್ಧಿನ ಅಥವಾ ಬುದ್ಧಿಯಿಂದ ತಿಳುವಳಿಕೆನ, ವಿನಯದಿಂದ ವಿದ್ಯೆಯಿಂದ ವಿನಯನ ಅಂತ ಅನ್ಕೊತಾ ಇದ್ರು. 3ನೇ ತರಗತಿ ಓದಿ ಎಲ್ಲ ಉಪನ್ಯಾಸಕರನ್ನ ಆಶ್ಚರ್ಯನಾಗಿ ಚಕಿಸಿದ್ದು ಬಹುಶಃ 2 ಕನಸು ಚಿತ್ರದಲ್ಲಿ ಒಂದು ರೋಮಿಯೋ ಜೂಲಿಯಟ್ ಬಗ್ಗೆ ಅವರು ಉಪನ್ಯಾಸ ನೀಡ್ತಾ ಇದ್ದಾಗ, ಬಹುಶಃ ಅವ್ರು ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಆಂಗ್ಲ ಭಾಷೆ ಅಂತ ಹೇಳಿದ್ರೆ, ಬೇರೆ ಯಾರು ಆಂಗ್ಲ ಭಾಷೆಯಲ್ಲಿ ಪದವಿ ಗಳಿಸಿದರೂ ಕಷ್ಟ ಆಗ್ತಾ ಇತ್ತು. ಅಂಥ ಒಂದು ಸಂಸ್ಥೆ ಮಾಡಿದ್ಮೇಲೆ ಬಹುಶಃ ನೀವು ವಿದ್ಯೆ ಬಗ್ಗೆ ಇಟ್ಕೊಂಡಿರುವಂತಹ ಕಾಳಜಿ ಅದೇ. ಯಾಕೆಂದರೆ ತಂದೆಯವರು ಮಾತಾಡೋದು ಅವರು ಓದಿಲ್ಲ ಅಂತ, ಸೊ ಅದಕ್ಕೆ ತಂದೆಯವ್ರ ಮೂಲಕ ಎಲ್ಲನೂ ಓದಿಸೋಣ ಅಂತೇಳಿ ನಾವು ಓದಿಲ್ಲ. ಸೊ ಎಜುಕೇಷನ್ಗೆ ಒಂದು ಹೆಲ್ಪ್ ಆಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರಿಗಾದ್ರೂ ಒಂದು ಒಳ್ಳೆ ಸೇವೆ ಮಾಡಬೇಕಾದ್ರೆ ಅಫ್ಕೋರ್ಸ್ ಅನ್ನದಾನ ಮಹಾದಾನ, ನೇತ್ರದಾನ ಮಹಾದಾನ, ರಕ್ತದಾನ ಮಹಾದಾನ, ಅದೇ ರೀತಿ ವಿದ್ಯಾದಾನ ಅದ್ಭುತ ದಾನ. ವ್ಯಕ್ತಿತ್ವ ಹಿಂದಿರುವಂತಹ ವ್ಯಕ್ತಿ ಅನ್ನೋದಕ್ಕಿಂತ ನಾನು ಶಿವಣ್ಣ ರಾಘಣ್ಣ ಅವ್ರ ಹತ್ರ ಹೇಳಿದ್ರೆ, ಇದು ವ್ಯಕ್ತಿತ್ವ ಹಿಂದಿರುವ ವ್ಯಕ್ತಿ ಅಲ್ಲ, ಕನ್ನಡದ ಶಕ್ತಿ ಅಂತ. ಯಾಕಂದರೆ ಕನ್ನಡದ ದೇವರು ಇವತ್ತು ಕನ್ನಡ ಭಾರತ ಬರೆದಿರುವಂತಹ ಕರ್ತೃ ನಮ್ಮ ಜೊತೆ ಇದ್ದು ಆ ಅನುಭವಗಳನ್ನ ಒಂದೊಂದು ಲೇಖನಿಯ ಶಾಯಿಯ ಅಕ್ಷರಗಳ ಮುಖಾಂತರ ಕನ್ನಡದ ವರ್ಣಮಾಲೆಯಲ್ಲಿ ಹೇಗೆಲ್ಲ ವರ್ಣಿಸಬಹುದು. ಯಾಕಂದರೆ ದೇವರ ಆಟೋಪಗಳು ಹೇಗಿತ್ತು, ಅಪ್ಪಾಜಿಯವರ ಜೊತೆ ಆಗಿರ್ಬೋದು, ಅವರ ರಂಗಭೂಮಿಯಿಂದ ಚಿತ್ರರಂಗದತ್ತ ಬಂದಿರುವಂಥದ್ದು, ಈಗಲೂ ಪ್ರತಿಯೊಬ್ಬರಿಗೂ ಕಲೆಯ ಉಸಿರು ಅಂತ ಹೇಳಿದ್ರೆ ಈ ಒಂದು ಗ್ರಂಥ ಓದಿದಾಗ ಅರ್ಥ ಆಗ್ತದೆ. ಹೌದು, ಅದು ಏನಂದ್ರೆ ಸಾಕಷ್ಟು ಜನ ಈಗ ನಮ್ದೊಂದು ಚಿಕ್ಕ ಅಪ್ಪಾಜಿ ಬಗ್ಗೆ ಒಂದು ಬಯೋಡೇಟಾ ಬರೀಬೇಕು ಅಂದಾಗ, ನಾನು ನನ್ನ ಸ್ನೇಹಿತ ಪ್ರಕೃತಿ ಅಂದ್ಕೊಂಡು ಹೇಗೆ ಮಾಡೋದು, ಪುಸ್ತಕದಲ್ಲಿ ಏನೇನು ಬರುತ್ತೆ ಅಂದಾಗ ನಾನು ಒಂದು ಅಡ್ವೈಸ್ ಮಾಡಿದ್ದೇನೆಂದರೆ,
ನೋಡಿ, ಇದು ಯಾವುದೇ ಪೇಜ್ ತೆಗೆದು ಓದಿದ್ರು ಒಂದು ಮ್ಯಾಗ್ಝಿನ್ ಥರ ಇರಬೇಕು. ಅವ್ರ ಬಯೋಗ್ರಫಿನೂ ಒಂದು 6 ಪೇಜಲ್ಲಿ ಮುಗಿದೋಗ್ಬೇಕು, ಬೋರ್ ಹೊಡಿಬಾರ್ದು. ಅವ್ರಿಗೆ ತುಂಬ ಡೀಟೇಲ್ ಆಗಿ ಎಲ್ಲ ಕಡೆನೂ ಸುತ್ತ ಹೇಳೋದು ಬೇಡ, ಸ್ಟ್ರೈಟ್ ಆಗಿರಬೇಕು. ಯಾಕಂದರೆ ಕೆಲವರಿಗೆ ಅಪ್ಪಾಜಿ ಬಗ್ಗೆ ಗೊತ್ತಿಲ್ಲದವ್ರಿಗೆ ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೂ ಅದೊಂದು ಕಥೆ ಥರ ಎಂಟರ್ಟೈನಿಂಗ್ ಆಗಿ ಹೇಳಬೇಕು ಅಂದಾಗ ಆ ಇಡೀ ಬುಕ್ನ ಮಾಡಿಫೈ ಮಾಡಿ ಒಳ್ಳೆ ರೀತಿಯಾದ ಲ್ಯಾಂಗ್ವೇಜ್ ಯೂಸ್ ಮಾಡಿ ಶಾರ್ಟ್ ಹ್ಯಾಂಡ್ ಮಾಡಿ ಬಂದು ಪ್ರಕೃತಿ ಅವರ ಟೀಮನ್ನು ಯೂಸ್ ಮಾಡಿ, ಅವರ ಕನ್ನಡ ರೈಟರ್ಸ್ ಇರ್ಬೋದು, ಇಂಗ್ಲೀಷ್ ರೈಟರ್ಸ್ ಇರ್ಬೋದು. ಯಾಕಂದರೆ ಇದು ಇನ್ಸ್ಪಿರೇಷನ್ಸ್ ಈಸಿ, ಅದನ್ನು ರಿಯಾಲಿಟಿಗೆ ಒಂದು ಸ್ಕ್ರಿಪ್ಟ್ ಆಗ್ತಿರೋ ತುಂಬ ಕಷ್ಟ. ಅದನ್ನು ಮಾಡೋಂಥ ನನ್ನ ಸ್ನೇಹಿತ ಪ್ರಕೃತಿ, ಹ್ಯಾಟ್ಸ್ ಆಫ್ ಟು ಹಿಮ್. ಐ ಥಿಂಕ್ ನನಗೇನೆ ಬಹುಶಃ ದತ್ತು ಅವ್ರು ಬರೆದಂಥ ಕತೆ ಇದರಲ್ಲಿ ನಾವು ಆಲ್ಟ್ರೇಷನ್ ಮಾಡಾಕಿದಾಗ ಇದನ್ನು ಓದ್ಬಿಟ್ಟು ನನಗೆ ತುಂಬ ಖುಷಿ ಆಗ್ಬಿಡ್ತು. ಏನು ಚೆನ್ನಾಗಿದೆ ಓದೋಕ್ಕೆ, ಇದೇನು ನಮ್ಮ ಊರಲ್ಲಿ ನಡೆದಿದ್ದು, ಅದನ್ನು ನಮ್ಮ ಊರಲ್ಲಿ ನಡೆದಿದ್ದು, ಅದನ್ನು ಕೇಳೋಕ್ಕೆ ಒಂದು ಮಜಾ ಇರುತ್ತೆ ಅದರಲ್ಲಿ. ಇಂಥ ಒಂದು ಗ್ರಂಥದ ಕರ್ತೃ ಆಗಿ ನೀವು ಮುನ್ನುಡಿ ಬರೀಬೇಕಾದ್ರೆ ಏನು ಮನಸ್ಸಲ್ಲಿ ಇಟ್ಕೊಂಡು ಬರೆದ್ರಿ? ಇಲ್ಲ, ನಾನು ಬರೆಯೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಿದ್ದೆ ಅದನ್ನು ಬರೆದಿದ್ದು ಪ್ರಕೃತಿ. ನನ್ನ ಪ್ರಕಾರಕ್ಕೆ ನಾನೊಬ್ಬ ಅಭಿಮಾನಿಯಾಗಿ, ಒಬ್ಬ ಮಗನಾಗಿ ಏನು ಬರೀಬೋದು, ನಾವೇನು ಏನು ಹೇಳ್ತಾ ಹೋಗ್ಬೋದು ಅನ್ನೋದಕ್ಕೆ ಇದಕ್ಕೆ ನಮ್ದು ಹೇಳಿದ ಮಾತ್ರ ಅಂತಲ್ಲ, ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ಈ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ. ಈ ಪುಸ್ತಕದಲ್ಲಿ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೆಯೇ ಭಾವುಕರಾದಾಗ, ಖುಷಿ ಆದಾಗ, ನಗು ಬಂದಾಗ, ಅಳು ಬಂದಾಗ ಏನನ್ನ ಅವಲೋಕಿಸ್ಕೊಂಡು ನೀವು ಬರಿತಾ ಇದ್ರಿ? ಕುಳಿತುಕೊಳ್ಳುವಂಥ ಜಾಗ, ಆ ಒಂದು ಸಮಯ ಹೇಳಬೇಕು ಅಂದರೆ ಶೂಟಿಂಗಲ್ಲಿ ಎಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಬರೋರು ಪ್ರಕೃತಿ. ನೈಟ್ ಒಂದೊಂದು ದಿನ ಊರಿಂದ ಬಂದಾಗ ಎಲ್ಲಿ ಸಿಗುತ್ತೆ ಟೈಮ್ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಬೇರೆ ಊರ್ಲಿದ್ದಾಗ ಪಾಪ ಅಲ್ಲೂ ಬಂದು ಮಾತಾಡಿಸ್ತಿದ್ರು. ಹೇಳಬೇಕು ಅಂದರೆ ಆ ಥರ ಒಂದು ವಾತಾವರಣ, ಒಂದು ಬೆಟ್ಟ ಗುಡ್ಡ ಅದೆಲ್ಲ ಏನೂ ಇಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಕೆಲಸ ಮಾಡ್ತಿದ್ವಿ. ಅಲ್ಟಿಮೇಟ್ ಆಗಿ ನಾನು ಮಾಡ್ತಿರೋಂಥ ಪುಸ್ತಕ ಚೆನ್ನಾಗಿ ಬರಬೇಕಷ್ಟೆ. ಎಲ್ರಿಗೂ ಒಂದು ಪದವಿ ಪಡಿಬೇಕು ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸೇರಲೇಬೇಕು. ಆದರೆ ಅಪ್ಪಾಜಿಯ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಪದವಿ, ಈ ಒಂದು ಗ್ರಂಥ ಖಂಡಿತ ಪ್ರತಿಯೊಬ್ಬರಿಗೂ ಪೂರಕವಾಗಿರುತ್ತೆ ಅನ್ಕೋತೀವಿ. ಈ ಗ್ರಂಥ ಓದಂಥ ಹೋಪ್ಫುಲ್ಲಿ ನಾವು ಮಾಡಿದಂಥ ಪುಸ್ತಕ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಈ ಪುಸ್ತಕ ತಗೊಳ್ಳೋದ್ರ ಮೂಲಕ ನೀವು ಶಿಕ್ಷಣಕ್ಕೊಂದು ಸೇವೆ ಸಲ್ಲಿಸ್ದಂಗೆ ಆಗುತ್ತೆ. ಖಂಡಿತ ಎಲ್ಲರೂ ಎಲ್ಲ ರೀತಿ ನೀವು ಹೇಳಿದ್ರಿ, ನೇತ್ರದಾನ, ಅನ್ನದಾನ, ಹಾಗೆ ಅದ್ಭುತ ವಿದ್ಯಾದಾನ ಮಾಡಕ್ಕೆ ಹೊರಟಿದ್ದೀರಾ. ಖಂಡಿತ ಕನ್ನಡವಲ್ಲದೆ ಬಹುಶಃ ಕನ್ನಡೇತರರು ಸಹ ನಿಮ್ಮ ಈ ಒಂದು ಕಾಳಜಿತವಾದಂತಹ ಸೇವೆಗೆ ಸದಾ ಕೈ ಜೋಡಿಸ್ತಾರೆ. ಕನ್ನಡ ಪರ ನೀವು ನಿಂತ್ಕೊಂಡು ಇಂಥ ಒಂದು ಅದ್ಭುತವಾದಂತಹ ನನ್ನ ದೇವರ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಈ ಥರದ್ದು ಕಾಯಕ ನಿಮ್ಮಿಂದ ಸದಾ ಇನ್ನಷ್ಟು ಆಗಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಾದಮಯ ಏ ಲೋಕವೆಲ್ಲ ನಾದಮಯ. ಅಪ್ಪಾಜಿ ನೇತ್ರದಾನ ಮಾಡಿದ್ರು, ವಿದ್ಯಾದಾನ ಮಾಡಿದ್ರು, ಎಲ್ಲ ದಾನ ಮಾಡಿದ್ರು. ಹಾಗಿದ್ರೆ ಮಿಕ್ಕಿರೋದು ಕನ್ನಡ ದಾನ. ಅದನ್ನು ನಾವು ಮಾಡಬೇಕು. ಯಾಕೆಂದರೆ ಕನ್ನಡಿಗರಾಗಿ ನಾವೇನು ಮಾಡಬೇಕು ಅಂತ ಅಪ್ಪಾಜಿ ನಮಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಹೇಳಿ ಹೋಗಿದ್ದಾರೆ. ಉತ್ತರ ನಾವು ಹುಡ್ಕೋಬೇಕು. ಏನು ಹೇಳ್ತೀರಾ ರಾಕೇಶ್? ನೀನು ಹೆಂಗೆ ಹೇಳ್ತೀಯ ಚಂದನ್? ಖಂಡಿತ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನಮಸ್ಕಾರ.